ಹಲೋ, ಮೀರಾ ಹೆಗ್ಡೆ? ಯಾ, ಮಾನ್ಸಿ ಮಾತಾಡ್ತಿರೋದು. ಮಿಸ್ ಮೀರಾ ಹೆಗ್ಡೆ. ಹಲೋ ಮ್ಯಾಮ್, ಹೇಳಿ. ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿಬಿಟ್ಟಿದ್ದೀರಾ? ನೀಲ್ ಮದುವೆ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿ ಈಗ ಸೈಲೆಂಟ್ ಆಗೋಗಿದ್ದೀರಲ್ಲ, ಯಾಕೆ? ಅವನ ಫ್ಯಾಮಿಲಿ ಬಗ್ಗೆ ಏನು ಇನ್ಫಾರ್ಮೇಷನ್ ಬೇಡವಾ? ಮ್ಯಾಮ್, ಯುನೋ ಅವನನ್ನೇ ಕಂಪ್ನಿಯಿಂದ ಓಡಿಸಿದ್ಮೇಲೆ ಅವನ ಇನ್ಫಾರ್ಮೇಷನ್ ಇಟ್ಕೊಂಡು ಏನು ಮಾಡೋದು ಅಂತನಾ? ಕೆಲಸ ಆಗಬೇಕಾದ್ರೆ ಕಾಲ್ ಮಾಡೋದು, ಆಫ್ಟರ್ ದ್ಯಾಟ್ ನೋ ಅಪ್ಡೇಟ್. ಇದನ್ನೇನಾ ನೀವು ನಿಮ್ಮ ಕಾರ್ಪೊರೇಟ್ ವರ್ಲ್ಡ್ನಲ್ಲಿ ಕಲ್ತಿರೋದು? ಮ್ಯಾಮ್, ನೀವು ನನ್ನ ಮೇಲೆ ಅನ್ನೆಸೆಸರಿಲಿ ತಪ್ಪು ತಿಳ್ಕೊಳ್ತಾ ಇದ್ದೀರಾ. ಯುನೋ ಇದರಲ್ಲಿ ನನ್ನ ಪಾಲ್ ಏನೂ ಇಲ್ಲ. ಇದನ್ನೆಲ್ಲ ಆರ್ಯ ಸರ್ ನೋಡ್ಕೊಳ್ತಿರೋದು. ಯಾ, ನೀ ಲೆಫ್ಟ್, ಬಟ್ ಹಲೋ, ಬಟ್ ಹಲೋ ಹಲೋ ಹಲೋ, ಕ್ಯಾನ್ ಯು ಹಿಯರ್ ಮೀ? ನೋ ಮ್ಯಾಮ್, ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ತುಂಬ ಗಾಳಿ ಇದೆ ಇಲ್ಲಿ. ಐ ಡೂ ಒನ್ ಥಿಂಗ್, ಐ ಕೀಪ್ ಯು ಪೋಸ್ಟೆಡ್ ಆನ್ ದಿಸ್. ಯಾ, ಥ್ಯಾಂಕ್ ಯು. ಗುಡ್ನೆಸ್, ನನಗೂ ಆ ನೀಲ್ಗೂ ಏನು ಮಾತುಕತೆ ಆಗಿತ್ತು ಅಂತ ಇವಳಿಗೇನು ಗೊತ್ತಾಗಬೇಕು? ಸುಮ್ಮನೆ ಫೋನ್ ನಾಟ್ ರೀಚಬಲ್ ಮಾಡ್ಕೊಂಬಿಡ್ತೀನಿ. ಏನೋ ಮಾತಾಡಕ್ಕೆ ಹೋಗಿ ಇನ್ನೇನೋ ಮಾತಾಡಿ ಆಮೇಲೆ ಪ್ರಾಬ್ಲಮ್ಸ್ ಆಗೋದ್ರೆ ಕಷ್ಟ. The number you are trying to call is currently not reachable. Please try again later. ಈಗ ತಾನೇ ಮಾತಾಡಿದ್ಲು, ಅಷ್ಟು ಬೇಗ ನಾಟ್ ರೀಚಬಲ್ಲ? ಬೇಕಂತಾನೆ ನಂಬರ್ ನಾಟ್ ರೀಚಬಲ್ ಮಾಡ್ಕೊಂಡಿದ್ಯಾ? ಅಂದರೆ ನನ್ನ ಹತ್ರ ಯಾವ ಇನ್ಫಾರ್ಮೇಷನ್ನು ಹಂಚ್ಕೋಬಾರ್ದು ಅಂತ. ಇರಲಿ ಮೀರಾ, ನಿನ್ನ ಗ್ರಹಚಾರನ ಬಿಡಿಸೋಳು ನಾನೇ. ಗೋಪಿ, ಆರೆಂಜ್ ಜ್ಯೂಸ್, ಶುಗರ್ಲೆಸ್. ಆಯ್ತು. ಮಾನ್ಸಿ, ಮಲ್ಕೋ ಅಂದ್ರೆ ಇಷ್ಟೊತ್ತಾದ್ರೂ ಯಾಕೆ ಇಲ್ಲಿ ಬಂದು ಕೂತಿದ್ಯಾ? ಮಾಮಿನ್ ಲಾ, ಮೀರಾ ಹೆಗ್ಡೆಗೆ ಬುದ್ಧಿ ಹೇಳೋಣ ಅಂತ ಕಾಲ್ ಮಾಡಿದ್ದೆ. ಕಾಲ್ ಅರ್ಧಕ್ಕೆ ಡಿಸ್ಕನೆಕ್ಟ್ ಆಯಿತು. ನೀನು ಬಿಟ್ಟು ಹೋಗಿರೋದು ಅವಳು ಕೂಡ ಹೇಳಲಿಲ್ಲ. ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಬಿಡು, ಹರ್ಷ ಎಲ್ಲ ಹೇಳಿದ್ನಲ್ಲ. ಆ್ಯಕ್ಚುಲಿ ಒಂದು ಹುಡುಗಿಗೆ ಮದುವೆ ಮಾಡಿಸೋಣ ಅಂತ ನೀಲ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದೆ. ಓ, ಅದೇನಾ ನೀನು ಅವತ್ತು ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು? ಎಸ್ ಮಾಮಿನ್ ಲಾ. ಒಳ್ಳೇದೇ ಆಯಿತು ಬಿಡು. ಅಂದರೆ ವಾಟ್ ಯು ಮೀನ್ ಮಾಮಿನ್ ಲಾ? ಅಲ್ಲ, ನೀಲು ಆರ್ಯನ್ಗೆ ಬೇಡದಿರೋರು ಸವಾಸ ಇಟ್ಕೊಂಡಿದ್ನಲ್ಲ. ಪಾಪ ಆ ಹುಡುಗಿ ಅವನ್ನ ಮದುವೆ ಆಗಿದ್ರೆ ಅವಳ ಜೀವನದ ಕತೆ ಏನಾಗ್ತಿತ್ತು? ಆಗೋದೆಲ್ಲ ಒಳ್ಳೇದಕ್ಕೆ. ಆ ಹುಡುಗಿಗೆ ಇನ್ನೂ ಒಳ್ಳೆ ಹುಡುಗ ಸಿಗುವಾಗಲಿ. ಈಗ ನೀನು ಮಲ್ಕೋ. ಝಂಡೆ, ಈ ವಿಚಾರವಾಗಿ ನನ್ನ ಮನಸ್ಸು ಹಗುರ ಆಗೋವರೆಗೂ ನನ್ನಿಂದ ಬೇರೆ ಯಾವುದೇ ವಿಷಯದಲ್ಲೂ ಗಮನ ಕೊಡೋಕ್ಕಾಗಲ್ಲ. ನಾಳೆ ನಾನು ಆಫೀಸಿಗೆ ಬರಲ್ಲ. ನನಗೊಂದು ಸಣ್ಣ ವಿರಾಮ ಬೇಕು. ನನಗೇನಾದರೂ ಬೇಕಿದ್ರೆ ನಾನಾಗೆ ಫೋನ್ ಮಾಡ್ತೀನಿ. ಆದರೆ ಆಫೀಸಿಂದ ಮಾತ್ರ ಯಾವುದೇ ಕಾರಣಕ್ಕೂ ಯಾರೂ ಫೋನ್ ಮಾಡೋದು ಬೇಡ. ಈ ತ್ರಿಮೂರ್ತಿ ಸ್ವರೂಪಿಯಾದ ಶ್ರೀ ದತ್ತಾತ್ರೇಯನ 3 ಅವತಾರಗಳ ಮಹಿಮೆಯೇ ಪರಮ ಫಲಪ್ರದವಾದ ಪಾರಾಯಣ ಗ್ರಂಥವಾದ ಶ್ರೀ ಗುರುಚರಿತ್ರೆಯ ಕಥಾವಸ್ತುವಾಗಿದೆ. ಶ್ರೀ ಗುರುಚರಿತ್ರೆಯನ್ನು ಮೊದಲು ಹಳೆಗಣ್ಣಿನ ಪದ್ಯಗಳಲ್ಲಿ ಗುರುಚರಿತ್ರೆ ಓದುವಾಗ ಮಧ್ಯದಲ್ಲಿ ನಿಲ್ಲಿಸಬಾರ್ದು ಕಣೆ. ಅಮ್ಮ, ಅಪ್ಪ ಯಾಕಮ್ಮ ನಮ್ಮ ಹತ್ರ ಮಾತಾಡ್ತಿಲ್ಲ? ಆಫೀಸಲ್ಲಿ ಏನಾಯ್ತು ಅಂತನೂ ನನಗೆ ಗೊತ್ತಿಲ್ಲ. ನಿನ್ನ ಹತ್ರ ಏನಾದರೂ ಹೇಳಿದ್ರಾ? ಹೇಳಮ್ಮ. ನಾನೇ ನಿನ್ನ ಹತ್ರ ಹೇಳಬೇಕು ಅಂದ್ಕೊಂಡೆ, ಆದರೆ ನೀನು
ಗಿಳಿಪಾಠ ಥರ ಓದ್ಕೊಂಡು ಹೋಗ್ಬಿಟ್ಟಲ್ಲ. ಏನಾಯ್ತಮ್ಮ? ನಿನ್ನ ನೀಲ್ ಮದುವೆ ವಿಷಯನ ಆರ್ಯ ಸರ್ ಹತ್ರ ಮಾತಾಡಬೇಕು ಅಂತ ನಿಮ್ಮಪ್ಪ ಆಫೀಸ್ಗೆ ಹೋಗಿದ್ರು. ವ್ಯಕ್ತ ರೂಪದಿಂದ ಇರುತ್ತಾರೆಂದು ಕೇಳಿದ್ದೇನೆ. ಅವರು ಮತ್ತೆ ಅವರು ಏನಮ್ಮ ಏನು ಹೇಳ್ತಿದ್ಯಾ ನೀನು? ಅಲ್ಲಿ ಏನಾಯ್ತೋ ಗೊತ್ತಿಲ್ಲ, ಬಂದವರೇ ಸ್ನಾನ ಮಾಡಿಕೊಂಡು ದೇವ್ರ ಪಠನೆ ಮಾಡ್ತಿದ್ದಾರೆ. ಹೌದು, ಆರ್ಯ ಸರ್ ನಿಂಗೇನು ಹೇಳಲಿಲ್ವಾ? ನನ್ನ ಮತ್ತೆ ನೀಲ್ ಮದ್ವೆ ವಿಷಯನ ಆರ್ಯ ಸರ್ ಹತ್ರ? ಅಮ್ಮ ಏನಾಗಿದ್ಯಮ್ಮ ನಿಮ್ಮಿಬ್ರಿಗೂ? ನಿನ್ಗೆ ಹೇಳ್ಬಿಟ್ಟೆ ಹೋಗ್ಬೇಕಾಗಿತ್ತು, ಆದರೆ ಅಮ್ಮ ಆರ್ಯ ಸರ್ ಏನು ಅನ್ಕೊಂಡ್ರೋ ಏನೋ. ಅಲ್ಲ ಅಮ್ಮ, ಮಾತಾಡೋಕ್ಕೂ ಮುಂಚೆ ನನ್ನ ಹತ್ರ ಒಂದ್ಸತಿ ಕೇಳಬೇಕಲ್ವಾ ಅಮ್ಮ? ಛೇ, ನಾನಾದರೂ ನೀಲ್ ಬಗ್ಗೆ ನಿನ್ನೆನೆ ಹೇಳಬೇಕಿತ್ತು. ಏನು? ಏನಿಲ್ಲ ಬಿಡು. ಆದರೂ ಅಮ್ಮ, ಆರ್ಯ ಸರ್ ಹತ್ರ ನೀವು ಮಾತಾಡಬಾರ್ದಾಗಿತ್ತು. ನಿಜವಾಗ್ಲೂನಾ? ಯಾ ಮಾನ್ಸಿ, ಫರ್ದರ್ ಸ್ಟಡೀಸ್ಗಂತ ಅಬ್ರಾಡ್ ಕಳಿಸಿರೋ ದಾದಾನೇ. ಐ ಕಾಂಟ್ ಬಿಲೀವ್ ಇಟ್ ಹರ್ಷ. ದ್ಯಾಟ್ಸ್ ಮೈ ದಾದಾ. ಇನ್ಫ್ಯಾಕ್ಟ್ ಇನ್ನೊಂದು ವಿಷಯ ಇದೆ, ಅದು ಹೇಳಿದ್ರೆ ಇನ್ನೂ ಶಾಕ್ ಆಗ್ತೀಯಾ. ಏನದು? ನೀಲ್ ನಮ್ಮ ರೈವಲ್ರಿ ವ್ಯಕ್ತಿ ಜೊತೆ ಸಿಕ್ಕಾಕೊಂಡಿದ್ದಂತೆ. ಅವನ ಬಚಾವ್ ಮಾಡಿಸಿದ್ ಯಾರು? ನಮ್ಮ ದಾದಾ. ಈಸ್ ಅ ಹೀರೋ. ಓಕೆ ಫೈನ್, ಅದಕ್ಕೆ ದಾದಾ 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 ಅಂತ ಬ್ರೋಯಿನ್ ಲಾನ ಮೇಲೆ ಏರಿಸ್ಬೇಡ. ಮಾನ್ಸಿ, ಯು ಹ್ಯಾವ್ ಟು ಅಗ್ರಿ, ಈಸ್ ಅ ಗ್ರೇಟ್ ಮ್ಯಾನ್. ಯಾ ಹೀಸ್ ಅ ಸೂಪರ್ ಮ್ಯಾನ್. ಓಕೆನಾ? ಬಟ್ ಸ್ಟಿಲ್ ಹರ್ಷ, ಬ್ರೋಯಿನ್ ಲಾ ಈ ವಿಷಯ ಮುಂಚೆನೆ ಹೇಳ್ಬೋದಿತ್ತಲ್ವಾ? ನಮ್ಮ ಹತ್ರ ಎಲ್ಲ ವಿಷಯನೂ ಮುಚ್ಚಿಡೋದು ಅವ್ರಿಗೆ ಅಭ್ಯಾಸ ಆಗೋಗಿದ್ಯಾ? ಈ ವಿಷಯ ಮುಂಚೆನೆ ಹೇಳಿದ್ರೆ ನಾನು ಅರ್ಥ ಮಾಡ್ಕೋತಿರ್ಲಿಲ್ವಾ? ಕಮಾನ್ ಮಾನ್ಸಿ, ಇಟ್ಸ್ ಓಕೆ, ನಾನು ಹೇಳಿದ್ನಲ್ವಾ. ಅಲ್ಲ ಹರ್ಷ, ಜಸ್ಟ್ ಇಮ್ಯಾಜಿನ್, ನಾನೇನಾದ್ರೂ ಬ್ರೋಯಿನ್ ಲಾ ಹತ್ರ ಹೋಗ್ಬಿಟ್ಟು ಅವ್ರ ಮನ್ಸಿಗೆ ಹಾಟ್ ಆಗೋ ತರ ಮಾತಾಡಿದ್ರೆ? ಅಯ್ಯೋ, ಮೊದಲೇ ದಾದಾ ಯಾವುದೋ ವಿಷಯಕ್ಕೆ ಅಪ್ಸೆಟ್ ಆಗಿ ಸೀಕ್ರೆಟ್ ರೂಮ್ ಬೇರೆ ಹೋಗಿದ್ದಾರೆ. ಹರ್ಷ, ಆ ಸೀಕ್ರೆಟ್ ರೂಮ್ನಲ್ಲಿ ಏನಿದೆ? ಗೊತ್ತಿಲ್ಲ, ಅದಕ್ಕೆ ಅಲ್ಲ ಅದನ್ನು ಸೀಕ್ರೆಟ್ ರೂಮ್ ಅಂತ ಕರೆಯೋದು. ಆ್ಯಂಡ್ ದ್ಯಾಟ್ಸ್ ಇ ಸ್ಪೇಸ್. ಅಲ್ಲಿ ಏನಿದೆ ಅಂತ ನನಗೇನು ಗೊತ್ತು? ಅದನ್ನ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿನಗಿಲ್ವಾ? ನೋ, ಯಾಕೆ ತಿಳ್ಕೊಬೇಕು? ಇನ್ಫ್ಯಾಕ್ಟ್ ಅವ್ರು ಮುಂಚೆಯಿಂದನೂ ಹಾಗೆ ಇದ್ದಿದ್ದು ಮಾನ್ಸಿ. ದ್ಯಾಟ್ಸ್ ನ್ಯಾಚುರಲ್. ನೋ, ಎನಿವೆ, ನಾನು ಇದ್ದೇ ಬರ್ತಿದ್ದೆ. ಗುಡ್ ನೈಟ್.